ಹನುಮಂತ ಗೆದ್ದಿರೋದಕ್ಕೆ ಅಂದರೆ ಕೆಲವರು ಸ್ಪರ್ಧಿಗಳು ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಕ್ಸಾಂಪಲ್ ಹಂಸ ಮೇಡಮು ಅವರು ಪಾಪ ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಆದರೆ ರಿಸರ್ವೇಷನು ಮೀಸಲಾತಿ ಅಂತ ಬಂದಾಗ ಅಥವಾ ಬಡವ್ರ ಮಕ್ಕಳು ಈ ಸಿಂಪತಿ ಅದು ಎಲ್ಲಿಗೋ ಹೋಗಿ ಮತ್ತೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ದಲಿತರು ಈ ಕಾಲೇಜಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಓದಬೇಕಾದ್ರೂ ಕೂಡ ಈ ರಿಸರ್ವೇಷನ್ ಕೋಟಾದಲ್ಲಿ ಅವರಿಗೆ ಪ್ರಾಮಿನೆನ್ಸ್ ಕೊಡ್ತಾರೆ ದಲಿತರಿಗೆ. ಸೊ ಇಲ್ಲೂ ಕೂಡ ರಿಯಾಲಿಟಿ ಶೋಗಳಲ್ಲಿ ದಲಿತರಿಗೆ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅಂತ ಹಂಗೆ ಲೆಕ್ಕ ತೊಗೊಂಡಿದ್ರೆ ಸೆಲೆಕ್ಟೇ ಮಾಡ್ಕೊಳ್ತಿರ್ಲಿಲ್ಲ. ದಲಿತ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಮೀಸಲಾತಿನ ಎಳೆದು ತರ್ತಿದ್ದಾರೆ. ಅಲ್ಲೂ ಜಾತಿ ರಾಜಕೀಯ ಬಣ್ಣನ ಅಲ್ಲೂ ಕೂಡ ಕಟ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಹುಡುಗ ಗೆದ್ದಿರಲಿಲ್ಲ ಅಂದರೆ ಇಲ್ಲಿ ದಲಿತನೂ ಬರ್ತಾ ಇರಲಿಲ್ಲ ಅಥವಾ ಮೀಸಲಾತಿ ರಿಸರ್ವೇಷನ್ ಕೋಟಾಸ್ ಯಾವುದೂ ಬರ್ತಿರ್ಲಿಲ್ಲ. ಬಟ್ ನಮ್ಮ ಹುಡುಗ ಗೆದ್ದ ಅನ್ನೋ ಕಾರಣಕ್ಕೋಸ್ಕರ ಈಗ ಹಿಂಗೆ ತಿರುಗಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ರಿಯಾಕ್ಷನ್ ಏನು ಅಂತ? ಮ್ಯಾಮ್ ನನಗನ್ಸಿದ್ದು ಒಂದೇ ಅಂದರೆ ಹನುಮ ಗೆದ್ದ ಅನ್ನೋದಕ್ಕೇ ಆ ಮಾತು ಬಂದಿರೋದು ಅವರಿಗೆ. ಅಂದರೆ ಗೊತ್ತಿಲ್ಲ ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂತ. ಅಂದರೆ ಸಿಂಪತಿ ಮೇಲೆ ಗೆಲ್ಸಿದ್ದಾರೆ ಅಂತ ಅವ್ರು ಹೇಳಿದ್ದು, ಸಿಂಪತಿ ಮೇಲೆ ವಿನ್ ಮಾಡಿಸಿದ್ದಾರೆ ಅಂತಲೇ. ಅದನ್ನು ಅವರು ಎಲ್ಲಿಗೋ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಡಿಪೆಂಡ್ಸ್ ಆನ್ ಅವ್ರ ಮೈಂಡ್ ಸೆಟ್ ಅಷ್ಟೇ. ಶಿವ ಸರ್, ನಿಮ್ಮ ರಿಯಾಕ್ಷನ್ ಏನು ಆ ಕ್ವಶನ್ಗೆ? ನಾನು ನೋಡಿದೆ ಮ್ಯಾಮ್, ಬೆಳಿಗ್ಗೆ ನೋಡಿದೆ ಅದು ಹಂಸ ಮೇಡಮ್ ಅವ್ರದ್ದು ಸ್ಟೇಟ್ಮೆಂಟು. ಅವರು ಯಾವ ಇಂಟೆನ್ಷನಲ್ಲಿ ಹೇಳಿದರು ಅಂತ ಗೊತ್ತಿಲ್ಲ ನಮಗೆ, ಆದರೆ ಅದು ಹೇಳ್ಬಾರ್ದಾಗಿತ್ತು. ಆ ಥರ ಈ ಏನೋದು ಮೀಸಲಾತಿ ಮೇಲೆ ಆಮೇಲೆ ಜಾಸ್ತಿ ಇವ್ರಿಗೆ ಸ್ಕೂಲು ಕಾಲೇಜ್ ರಿಸರ್ವೇಷನ್ಸ್ಗಳು ಇವ್ರು ಜಾಸ್ತಿ ಇರುತ್ತೆ, ಹಂಗಾಗಿ ಸಿಂಪತಿ ಓಟ್ಗಳು ಅವೆಲ್ಲ ಬೇಕಾಗಿರಲಿಲ್ಲ. ಕೊನೆಗೆ ಅವರೇ ತಪ್ಪೊಪ್ಕೊಂಡು ಸಾರಿನೂ ಕೇಳಿದ್ದಾರೆ. ಹಾಗಾಗಿ ಅದು ಹೇಳೋಕ್ಕೆ ಮುಂಚೆನೇ ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ದರೆ ಇದೆಲ್ಲ ಇರ್ತಾನೂ ಇರಲಿಲ್ಲ. ಜನಗಳೇ 5 ಕೋಟಿ ಓಟ್ ಕೊಟ್ಟಿದ್ದಾರೆ ಅಂದಮೇಲೆ ಜನಗಳು ದಡ್ರಲ್ಲ. ಅವನ್ನ ಪ್ರೀತಿ ಮಾಡಿನೇ ತಾನೇ ಮೇಲೆ ಗೆಲ್ಸಿದ್ದಾರೆ. ಹಂಗನ್ಬಿಟ್ಟು ಸಿಂಪತಿ ಮೇಲೆ ಯಾರೂ ಗೆಲ್ಸಿಲ್ಲ. ಸಿಂಪತಿ ಮೇಲೆ ಅವನು ಗೆಲ್ಸೋದಾಗಲಿ ಅಥವಾ ಅವನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನೆ ಅನ್ನೋದಾಗಿದ್ದಿದ್ರೆ 100 ಡೇಸಲ್ಲಿ ಒಂದಿನ ಆದ್ರೂ ಅವನದು ಏನು ಅದು ರಿಯಾಲಿಟಿ ಗೊತ್ತಾಗಬೇಕಲ್ವ. ಇವಾಗ ನಾವು ರಿಯಾಲಿಟಿ ಶೋ ಅಂತಲೇ ಬಿಗ್ ಬಾಸ್ ನೋಡ್ತಿದ್ದೀವಿ ಅಂದಮೇಲೆ ಈಗ ಎಲ್ರದ್ದು ಏನೋ ಒಂದು ಬ್ಯಾಡ್ ಸಿಚುವೇಶನ್ ಆಗಲಿ ಗುಡ್ ಸಿಚುವೇಶನ್ ಆಗಲಿ ಎಲ್ಲರದ್ದು ನೋಡಿದ್ದೀವಿ. ಈಗ ಚೈತ್ರ ಆಗಲಿ ಅಥವಾ ತ್ರಿವಿಕ್ರಮ್ ಆಗಲಿ ಅಥವಾ ಇನ್ನೊಬ್ರು ಎಲ್ಲ ಕಂಟೆಸ್ಟೆಂಟ್ಸು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನೇ ಬಿಹೇವ್ ಮಾಡಿದ್ರು ನಾವು ನೋಡಿದ್ದೀವಿ. ಒಂದಲ್ಲ ಅಟ್ಲೀಸ್ಟ್ 100 ಡೇಸಲ್ಲಿ ಒಂದಿನ ಆದರೂ ನೋಡಿದ್ದೀವಿ. ಹನುಮಂತಂದು ಆ ಥರ ಒಂದಿನ ಆದರೂ ನೋಡ್ತಿದ್ವಿ ಅಲ್ವಾ. 100% 100 ಡೇಸಲ್ಲಿ ಒಂದು ದಿನವೂ ಏನು ಹೇಳ್ತಾರೆ ಅವ್ನು ನಾಟಕನೇ ಮಾಡೋದಾಗಿದ್ದಿದ್ರೆ ಒಂದಿನ ಆದರೂ ನೋಡ್ತಿದ್ರಲ್ಲ ಜನ. ಇನ್ ಕೇಸ್ ಅವನು ಆ ಥರ ಮೈಂಡ್ ಗೇಮ್ ಮಾಡ್ತಾನೆ ಅಥವಾ ಸ್ಟ್ರಾಟಜಿ ಏನೋ ಮಾಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ಅವ್ನು ಮುಗ್ಧ ಅಲ್ಲ ಅಂತ ಅಂದ್ಕೊಂಡಿದ್ರೆ ಶೋನವರು ಕೂಡ ಇನ್ನೊಂದು ಶೋಗೆ ಸೆಲೆಕ್ಟ್ ಮಾಡ್ಕೊತಿರ್ಲಿಲ್ಲ ಅನಿಸುತ್ತೆ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಆ್ಯಕ್ಚುಲಿ ಝೀ ಕನ್ನಡ ಸಂಭ್ರಮಿಸ್ತಾ ಇದೆ, ನಮ್ಮ ಹುಡುಗ ಇನ್ನೊಂದು ಶೋಗೆ ಹೋಗಿ ಗೆದ್ದಿದ್ದಾನೆ ಅಂತ. ಸೊ ಇವರು ನೆಕ್ಸ್ಟ್ ಹಂಗೆ ಇನ್ನೊಂದ್ಸಲ ಕ್ಯಾಚ್ ಹಾಕೊಂಡ್ಬಿಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಸೆಲೆಕ್ಟ್ ಆಗಿದ್ದಾನೆ. ಎಷ್ಟು ಖುಷಿ ಅನಿಸುತ್ತೆ ಇಷ್ಟೊಂದು ಬ್ಯುಸಿ ಆಗೋದು ನೋಡಿದಾಗ ನಿಮ್ಮ ಮನೆ ಮಗ? ಆಗುತ್ತೆ ಮ್ಯಾಮ್, ತುಂಬಾ ಖುಷಿ ಆಗುತ್ತೆ. ಇದೇ ಥರ ಅವನು ಬೆಳೀತಾ ಇರಲಿ, ಮುಂದಕ್ಕೆ ಹೋಗ್ತಾ ಇರಲಿ, ಇನ್ನು ದೊಡ್ಡ ಲೆವೆಲ್ಗೆ ರೀಚ್ ಆಗಲಿ ಅನ್ನೋದು ನಮ್ಮ ಆಸೆ. ಆದರೆ ಒಂದೇನಂದರೆ ಅವನಿಗೆ ಯಾರಾದರೂ ಗೈಡ್ ಇರಬೇಕು. ಅವನಿಗೆ ಪಾಪ ಅಂದರೆ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಹೆಂಗೆ ಯುಟಿಲೈಸ್ ಮಾಡಬೇಕು ಅನ್ನೋದು 100% ಗೊತ್ತಿಲ್ಲ. ಅವ್ನಿಗೆ ಯಾರಾದರೂ ವೆಲ್ ವಿಷರ್ ಅವನ ಜೊತೆಗೆ ಒಬ್ಬ ಗೈಡ್ ಇದ್ದು ಈ ಥರ ಮಾಡು ಹೀಗಿರು ಅಂತ ಇರಬೇಕು. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಏನೇ ಅವ್ರದ್ದು ಇದು ಇಟ್ಕೊಳ್ದೆ ಅವನಿಗೆ ಅಂತ ಯಾರಾದರೂ ಒಬ್ಬರು ಗೈಡ್ ಇದ್ದರೆ ಜೊತೆಲಿ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಸರ್, ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇದು ಕೈಗೆ ಅರಿಶಿನ ಮತ್ತು ಕುಂಕುಮ ಮೆತ್ಕೊಂಡು ನಿಮ್ಮ ಇಷ್ಟದ ಜಾಗ ಯಾವ ಜಾಗನ ನೀವು ತುಂಬ ರೀಕಾಲ್ ಮಾಡ್ಕೊಳ್ತೀರಿ ಅಂತ ಒಂದು ಸುದೀಪ್ ಸರ್ ಕೇಳಿದಾಗ ಅವನು ಬಿಗ್ ಬಾಸ್ ಮನೆ ಬಾಗಿಲಿಗೆ ಹೋಗಿ ಕೈಗೆ ಅರಿಶಿನ ಹಾಕ್ಕೊಂಡು ಹಚ್ಚಾಕ್ಬಿಟ್ಟು ಬರ್ತಾನೆ. ಸೊ ಆ ಒಂದು ದೃಶ್ಯ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ? ತುಂಬ ಫೀಲ್ ಆಯಿತು. ಅವನು ಫ್ರೆಂಡ್ಶಿಪ್ಪಿಗೆ ಎಷ್ಟು ಬೆಲೆ ಕೊಡ್ತಾನೆ ಅನ್ನೋದು ಗೊತ್ತಾಯಿತು ಅಲ್ಲಿ. ಅವನು ನೋಡಿ ಧನರಾಜ್ ಅವ್ರು ಆಚೆ ಬಂದ ಮೇಲೆ ಅವ್ನ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಅವನು. ಆದರೆ ಅವ್ನ ಒಳಗೆ ಫೀಲ್ ಮಾಡ್ಕೋತಾ ಇದ್ದ. ಆಮೇಲೆ ಅಳೋದಾಗಲಿ ಎಲ್ಲೂ ತೋರಿಸ್ಕೊಂಡು ಇಲ್ಲ ಆಚೆ ಬಂದಮೇಲೆ. ಆ ಲಾಸ್ಟ್ ದಿನ ಅದನ್ನು ಮಾಡಿದ್ದಲ್ಲ, ಅದು ತುಂಬಾ ಟಚ್ ಆಯ್ತು ಎಲ್ಲರಿಗೂ. ಮತ್ತು ಅವ್ನು ಮುಗ್ಧ ಅನ್ನೋದಕ್ಕೆ ಅಲ್ಲೊಂದು ಸಿಂಪಲ್ ಇದು ಕಾಣಿಸ್ತು. ಹೆಂಗೆ ಒರೆಸೋದಕ್ಕೆ ನೆಲ ಮೇಲೆ ಒರೆಸ್ಬಿಡ್ತಾನೆ, ಮತ್ತು ಅದನ್ನು ಒರೆಸ್ಕೊತಾನೆ. ಅವಾಗ ಸುದೀಪ್ ಸರ್ ನಗ್ತಾಯಿದ್ರು, ಜನ ನಗ್ತಾಯಿದ್ರು. ಏನು ಗೊತ್ತೇ ಆಗಲ್ಲ ಅವನಿಗೆ ಪಾಪ. ಇಲ್ಲಿ ಮಾಡಿದ್ರೆ ಏನು ಅನ್ಕೊತಾರೋ ಅವೆಲ್ಲ ಇಲ್ಲ. ನ್ಯಾಚುರಲ್ಲಾಗಿ ಹೆಂಗಿದಾನೋ ಹಾಗೆ ಇದ್ದಾನೆ. ಅವ್ರ ಫ್ರೆಂಡ್ಶಿಪ್ಗಂತೂ ತುಂಬಾ ಧನರಾಜ್ ಅವ್ರಿಗಂತೂ ಇನ್ನೊಂದು ಹ್ಯಾಟ್ಸ್ ಆಫ್. ನೆನ್ನೆ ಅವರು ಸಿಕ್ಕಿದ್ರು, ಚೆನ್ನಾಗಿ ಮಾತಾಡಿದ್ರು ಪಾಪ. ದೋಸ್ತ ಅಂದ್ಕೊಂಡೆ ಮಾತಾಡಿದ್ರು. ನಾನು ಮೀಟೇ ಮಾಡಿಲ್ಲ ನೆನ್ನೆನೇ ಫಸ್ಟ್ ಮಾಡಿ ಎಷ್ಟು ಕ್ಲೋಸಾಗಿ ಮಾತಾಡಿದ್ರು ಅಂದರೆ ತುಂಬ ಡೌನ್ ಟು ಅರ್ತ್ ಮನುಷ್ಯ ಅಯ್ಯಪ್ಪ. ಹನುಮಂತ ಅಂದರೆ ಅವ್ರಿಗಿನ ಸಿಂಪ್ಲಿಸಿಟಿ ಅಯ್ಯಪ್ಪ. ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ಅವರಿಬ್ಬರು ಫ್ರೆಂಡ್ಶಿಪ್ಗೆ ತುಂಬಾ ರೆಸ್ಪೆಕ್ಟ್ ಇದೆ.
ಈಗ ನಾವು ಬೆಳೆಯೋದು ಬೇರೆ, ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ ಬಂದವರು ಬರೀ ನಾವು ನನ್ನ ಕುಟುಂಬದ ಹೆಸರು ಅಥವಾ ಸರ್ನೇಮ್, ನನ್ನ ಫ್ಯಾಮಿಲಿ ಸರ್ನೇಮ್ನ ಅಷ್ಟೇ ಬೆಳೆಸೋಕೆ ನೋಡ್ತೀವಿ. ಅವನು ಇವತ್ತು ಅವನ ಕುಟುಂಬದಕ್ಕಿಂತ ಎಲ್ಲಿಯವನು ಅಂತಂದರೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮ ತಾಂಡ ಅದನ್ನೆಲ್ಲ ಫೇಮಸ್ ಆಗೋದಲ್ಲದೆ ಆ ಊರಿನವ್ರನ್ನ ಸ್ವಲ್ಪ ಜನ ಅವ್ರು ಬಹುಶಃ ಕೆಲವು ಸಂಬಂಧಿಕರಿದ್ರೇನೋ ನಂಗೆ ಗೊತ್ತಿಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ಅಂಥ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಬಂದು ಒಂದು ಭಜನೆ ಪದನ ಹಾಡಿಸಿದ್ದು ಅದನ್ನು ಸುದೀಪ್ ಸರ್ ತುಂಬ ಎಂಜಾಯ್ ಮಾಡಿದ್ದನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತು, ಏನು ಫೀಲ್ ಮಾಡ್ತೀರಿ ಈ ಕ್ಷಣ? ಹೌದು, ತುಂಬಾ ಖುಷಿ ಆಯಿತು. ಅವನ ಜೊತೆಗೆ ಅವ್ರ ಊರು, ಅವ್ರ ಸಂಬಂಧಿಕರು, ಅವ್ರ ಫ್ರೆಂಡ್ಸ್ ಅವ್ರನ್ನ ಕರ್ಕೊಬಂದು ಒಳಗಡೆ ಅಂಥ ದೊಡ್ಡ ಮನೆ ಒಳಗಡೆ ಎಂಟ್ರಿ ನಮ್ಮಂಥವ್ರು ಕೊಡೋದೇ ದೊಡ್ಡ ವಿಷಯ. ಅವರು ಇಡೀ ತಂಡನ ಕರ್ಕೊಬಂದು ಒಂದು ಪ್ರೋಗ್ರಾಮ್ ಕೊಡೋದಿದೆಯಲ್ಲ, ಅದು ಸುದೀಪ್ ಸರ್ ಮುಂದೆ ಅದು ಸಾಮಾನ್ಯ ವಿಷಯನೇ ಅಲ್ಲ. ಸುದೀಪ್ ಸರ್ ಅದನ್ನು ಎಂಜಾಯ್ ಮಾಡಿದ್ದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹನುಮಂತನ ಮುಖನೇ ನೋಡ್ತಿದ್ದಾರೆ, ಅವ್ನು ಹಾರ್ಮೋನಿಯಂ ಪ್ಲೇ ಮಾಡೋದನ್ನ ನೋಡ್ತಿದ್ದಾರೆ. ಅವ್ರು ಅಷ್ಟು ಡೀಟೇಲಾಗಿ ಎಂಜಾಯ್ ಮಾಡ್ತಾಯಿದ್ರು ಅದನ್ನು. ಅದು ಹನುಮಂತ ಅವ್ರ ಊರಿಗೆಲ್ಲ ಅವರೆಲ್ಲರಿಗೂ ತಂದುಕೊಟ್ರು, ದೊಡ್ಡ ಗಿಫ್ಟ್ ಅದೆಲ್ಲ. ಅವರು ತುಂಬಾ ನೆನೆಸ್ಕೊಂಡ್ರು ಆಮೇಲೆ ಹನುಮಂತನ. ಅವರೆಲ್ಲ ಸ್ವಲ್ಪ ಜನ ರಿಲೇಷನ್ಸ್ ಇದ್ದಾರೆ ಅದರಲ್ಲಿ, ಸ್ವಲ್ಪ ಜನ ಫ್ರೆಂಡ್ಸು, ದೊಡ್ಡವರೆಲ್ಲ ಅವನಿಗೆ ಪಾಠ ಹೇಳ್ಕೊಟ್ಟಿರೋ ಗುರುಗಳೆಲ್ಲ ಇದ್ದಾರೆ, ಹೇಳ್ಕೊಂಡ ನೆನ್ನೆ. ತುಂಬ ಖುಷಿ ಆಯಿತು. ಆ ಟೀಮ್ ತುಂಬಾ ಎಂಜಾಯ್ ಮಾಡಿದ್ರು ಅದನ್ನು. ನೆನೆಸ್ಕೋತೀವಿ ನಿನ್ನಿಂದ ನಾವು ಈ ಥರ ಬಿಗ್ ಬಾಸ್ ದೊಡ್ಡ ಮನೇಲಿ ಬರೋವಾಗಾಯಿತು, ಥ್ಯಾಂಕ್ ಯು ಹನುಮಂತು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಹನುಮಂತನಿಗೆ 50 ಲಕ್ಷ ಬಂದಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು, ಆಯಿತಾ? ಆ 50 ಲಕ್ಷದಲ್ಲಿ ಎಷ್ಟು ಲಕ್ಷ ಹೋಗ್ಬೋದು ನಮ್ಮ ಹನುಮಂತನಿಗೆ ಅನ್ನೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಶಿವ ಸರ್ ಆನ್ಸರ್ ಮಾಡಿ. ಜನರಲ್ಲ ಒಂದು ಅಂದಾಜು ಹೇಳೋದಾದರೆ, ಜನರಲ್ ಆಗಿ ಟ್ಯಾಕ್ಸ್ ಕಟ್ ಆಗೋದು ಒಂದು ಎಲ್ಲರಿಗೂ ಗೊತ್ತಿರುತ್ತಲ್ವ, ಅದ್ರ ಪ್ರಕಾರ ಹೋಗೋದಿದ್ರೆ ಒಂದು 13ರಿಂದ 14 ಲಕ್ಷ ಕಟ್ ಆಗುತ್ತೆ, ಡಿಡಕ್ಟ್ ಆಗುತ್ತೆ, ಮಿಕ್ಕಿದ ಒಂದು ಕೈಗೆ ಬರುತ್ತೆ. ಅದೆಲ್ಲ ಇನ್ನೂ ಏನು ಸಾಲ್ವ್ ಆಗಿಲ್ಲ, ಅದಿನ್ನೂ ತುಂಬ ದಿನ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳ್ದ. ಅದ್ರ ಬಗ್ಗೆ ಅವ್ನು ತಲೆನೇ ಕೆಡ್ಸ್ಕೊಂಡಿಲ್ಲ. ಜಸ್ಟ್ ಅವ್ನು ತೊಗೊಂಡೋಗಿದ್ದು ಊರಿಗೆ ಟ್ರೋಫಿ ಒಂದೇ ನೆನ್ನೆ ತೊಗೊಂಡೋಗಿ ಅಲ್ಲಿ ಡೈರೆಕ್ಟಾಗಿ ದೇವಸ್ಥಾನಕ್ಕೂ ಪೂಜೆ ಮಾಡಿದ್ದಾರೆ, ಅಲ್ಲಿಂದ ಹಾಗೆ ಮೆರವಣಿಗೆ ಮಾಡಿದ್ದಾರೆ. ಅವ್ರ ಮನೆಗೆ ಇನ್ನೂ ರೀಚೇ ಆಗಿಲ್ಲ ಟ್ರೋಫಿ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಹೋಗಿ ಮನೆಯವ್ರಿಗೆ ಅಪ್ಪ ಅಮ್ಮನ ಮುಂದೆ ಇಟ್ಟು ಪೂಜೆ ಮಾಡಿ ಅವ್ರ ಕೈ ಕಾಲು ಬಿದ್ದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗಪ್ಪ ಅಂತ ಹೇಳಿದ್ದೆ. ಏನು ಮಾಡಿದಾನೋ ಗೊತ್ತಿಲ್ಲ, ಮಾತಾಡಬೇಕು. ಬೆಂಗಳೂರಿಗೆ ಸರಿಗಮ ಬಂದಾಗ ಒಂದು ಬ್ಯಾಗ್, ಅದರಲ್ಲಿ ಒಂದು 2 ಜೊತೆ ಬಟ್ಟೆ, ಏನು ಒಂದು ಅಮ್ಮಮ್ಮ ಇದ್ದರೆ ಒಂದು ಬ್ರಷ್ ಇರ್ಬೋದು ಅಷ್ಟೇ, ಅಷ್ಟು ಲಾಸ್ಟು. ಅವತ್ತು ಬರಬೇಕಾದ್ರೆ ಒಂದು ಸಣ್ಣ ಕೈ ಚೀಲ. ಇವತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅದು ಕೋಟಿ ಅಂದ್ರೂ ಕಡಿಮೆನೆ. ಆ ಬೆಲೆ ಭಾಳ ಟ್ರೋಫಿ ಹಿಡ್ಕೊಂಡು ಹೋಗಿದ್ದಾನೆ. ಆ ಮೂಮೆಂಟಲ್ಲೂ ನೀವಿದ್ರಿ, ಒಂದು ಫೋಟೋ ತೊಗೊಂಡಿದ್ದೀರಾ ಅವನನ್ನು ಮಧ್ಯಕ್ಕೆ ನಿಲ್ಲಿಸ್ಕೊಂಡು. ಏನು ಯಾವ ಥರ ನೆನೆಸ್ಕೊಳ್ತೀರಾ ಆ ದಿನ ಮತ್ತು ಈ ದಿನ? 100% ಖುಷಿ ಆಗುತ್ತೆ ಮ್ಯಾಮ್. ಖುಷಿ ಅನ್ನೋದಕ್ಕಿಂತ ಈ ಥರ ಇದ್ದೋನು ಈ ಲೆವೆಲಿಗೆ ಬೆಳೆದಿದ್ದಾನೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ. ಅದರಲ್ಲಿ ನಾವೆಲ್ಲೋ ಒಂದು ಚಿಕ್ಕ ಪಾರ್ಟ್ ಆಗಿರೋದು ತುಂಬ ಖುಷಿ ಅನಿಸುತ್ತೆ. ಅವ್ನ ಟ್ರೋಫಿನ ಅವ್ನು ತೊಗೊಂಡೋಗಿಲ್ಲ, ಆ್ಯಕ್ಚುಲಿ ಅವನಿಗೆ ಅದ್ರ ಮೇಲೂ ಜ್ಞಾನ ಇಲ್ಲ. ಅಂದರೆ ಅವನು ಬ್ಯುಸಿ ಇದ್ದಾನೆ ಇವಾಗ, ಮತ್ತು ಅದು ಹೌದು. ಮತ್ತು ನಾನು ಹೇಳಿದ್ನಲ್ಲ, ಅವನಿಗೆ ಯಾವ್ದ್ರ ಮೇಲೂ ಆಸೆ ಆಗಲಿ ಅಥವಾ ಅದೊಂದು ಇದಾಗಲಿ ಇಲ್ಲ ಅವನಿಗೆ. ಅವ್ರ ಫ್ರೆಂಡ್ಸ್ ಯಾರಿದ್ರು ಜೊತೇಲಿ, ಆ ಟ್ರೋಫಿನೂ ಕೂಡ ಪಾಪ ಅವರೇ ಕ್ಯಾರಿ ಮಾಡಿದ್ರು. ಅವನನ್ನು ಕರ್ಕೊಂಡೋಗೋದಕ್ಕೆ ಕಾರ್ ಬಂದಿತ್ತು, ಇಬ್ಬರು ಬಂದಿದ್ರು. ಅವ್ರ ಅಣ್ಣ ಕೂಡ ಬಂದಿದ್ದ, ಮಾರುತಿ, ಅವರು ಕೂಡ ಬಂದಿದ್ದರು. ಪಾಪ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿ, ಶೂಟಿಂಗ್ ಸೆಟ್ ಹತ್ರ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿ ರಾತ್ರಿ 8 o'clock ಇಲ್ಲಿ ಬಿಟ್ಟರು. ಸೊ ಊರಿಗೆ ಹೋಗೋದಕ್ಕೆ ಒಂದು 12 o'clock ಆಗಿರುತ್ತೆ. ಅಂದರೆ ಅವನನ್ನು ಕರ್ಕೊಂಡೋದಕ್ಕೆ 2 ಕಾರ್ ಬಂದಿತ್ತಲ್ಲ, ಅದು ಖುಷಿ ಆಗುತ್ತೆ ನನಗೆ. ಸರ್, ಯೂಶ್ವಲಿ ಲಕ್ಷ್ಮಿ ಮತ್ತು ಸರಸ್ವತಿ ಒಂದೇ ಕಡೆ ಇರಲ್ಲ. ಆರಂಭದಲ್ಲಿ ಅವನ ಜೊತೆಗಿದ್ದಿದ್ದು ಸರಸ್ವತಿ ಮಾತ್ರ. ಇವತ್ತಿಗೆ ಲಕ್ಷ್ಮಿನೂ ಕೂಡ ಕೈಗೂಡಕ್ಕೆ ಇನ್ನೇನು ಗೆದ್ದಿದ್ದಾನೆ ಅಂದರೆ ಇವತ್ತೆಲ್ಲ ನಾಳೆ ದುಡ್ಡು ಬಂದೇ ಬರುತ್ತೆ. ಈ ಎರಡೂ ನೋಡಿದಾಗ ಇವನು ಬೆಳೆದಂಥ ರೀತಿ, ಬೆಳೆದು ನಿಂತಂಥ ಪರಿ, ಇಷ್ಟೊಂದು ಜನರ ಒಂದು ಅಭಿಮಾನ ಸಂಪಾದನೆ ಮಾಡಿರೋದು ತುಂಬ ಹತ್ತಿರದಿಂದ ನೋಡಿದ್ದೀರ. ಸ್ವಂತ ಅಣ್ಣ ಅಲ್ದಿದ್ರು ಕೂಡ ನಮ್ಗೆ ವೆಲ್ವಿಷರಾಗಿ ಯಾರು ಇರ್ತಾರೋ ಅವರೇ ನಮ್ಮ ಅಣ್ಣ ತಮ್ಮಗಳು ಅಂತ ಭಾವಿಸೋರು ನಾವೆಲ್ಲ. ಏನು ಹೇಳ್ತೀರಿ ಶಿವು? ತುಂಬ ಖುಷಿ ಆಗುತ್ತೆ ಮೇಡಮ್. ಆವತ್ತು ಅವ್ನು ಫಸ್ಟ್ ಟೈಮು ಬೆಂಗಳೂರಿಗೆ ಬಂದಿದ್ದು ನನ್ನ ಕಣ್ಮುಂದೆ ಹಾಗೆ ಇದೆ. ಇನ್ನು ಅದೇ ನೀವು ಹೇಳ್ದಂಗೆ ಒಂದು ಕೈ ಚೀಲ ಇಟ್ಕೊಂಡು ಅದರಲ್ಲಿ ಒಂದು 2 ಜೊತೆನೋ ಬಟ್ಟೆ ಇತ್ತು ಅಷ್ಟೇ. ಅದ್ರ ಜೊತೆ ಅವ್ರ ಅಣ್ಣ ಬಂದಿದ್ದ ಬಿಟ್ಟು ಹೋಗೋದಕ್ಕೆ. ಅದು ಬಿಟ್ಟರೆ ಅದು ಕಟ್ ಮಾಡಿದ್ರೆ ನೆನ್ನೆ ಒಂದು ಸೀನ್ ಕಣ್ಮುಂದೆ ಬರ್ತಿದೆ. ಅವ್ನ ಹಿಂದೆ ಒಂದು 100 ಜನ ಓಡಾಡ್ತಿದ್ದಾರೆ, ಅವ್ನು ಸೆಲ್ಫಿಗೋಸ್ಕರ ಕಾಯ್ತಿದ್ದಾರೆ. ಆಮೇಲೆ ಅವ್ನು ಕಾರು ಹತ್ತುವಾಗ ಇಳಿಯುವಾಗ ಅವ್ನಿಗೆ ಏನೋ ನ್ಯೂಸ್ ಚಾನಲ್ ಅವ್ನಿಗೆ ಬೆಂಬಿಡ್ದಕ್ಕೆ ಆಡ್ತಾ ಇರೋದು, ಮತ್ತು ಟ್ರೋಫಿ ಎತ್ಕೊಂಡೋಗಿನಲ್ಲ, ಅದು ಖುಷಿ ಆಯಿತು. ಅವ್ನು ಫಸ್ಟ್ ಟೈಮ್ ತೊಗೊಂಡಿದ್ದ ಟ್ರೋಫಿ ನನ್ನ ಹತ್ರನೇ ಇದೆ, ಜಿ ಕನ್ನಡದು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಅವ್ನಿಗೆ ಒಂದು ಅವಾರ್ಡ್ ಬಂತು. ಆ ಟ್ರೋಫಿನ ಮನೆಗೆ ಬರ್ತಿದ್ನಲ್ವ ಯಾವಾಗಲೂ, ಆವಾಗ ಎತ್ಕೊಂಡು ಬಂದೆ ಅಲ್ಲಿ ಇಟ್ಟಿದ್ದು. ಇವತ್ತಿಗೂ ಒಂದು ಸುಮಾರು ಸಲ ಹೇಳಿದ್ದೀನಿ, ಬಂದಾಗ ಎತ್ಕೊಂಡು ಹೋಗು ಅಂತ. ಇರಲಿ ಬಿಡೋಣ, ಬಂದಾಗ ಅವತ್ತಿಂದ ಅವ್ನು ಬಂದೇ ಇಲ್ಲ, ತೊಗೊಂಡು ಹೋಗಿಲ್ಲ. ನೆನ್ನೆ ಈ ಥರ ಒಂದು ದೊಡ್ಡ ಟ್ರೋಫಿ ತೊಗೊಂಡೋಗಿದ್ದಾನೆ ಅಂದಮೇಲೆ ತುಂಬಾ ಖುಷಿ ಆಗುತ್ತೆ. ಆ ಟ್ರೋಫಿಗೂ ಈ ಟ್ರೋಫಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ.